ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಚಾನಲಲ್ಲಿ ಹೈದರಾಬಾದಿ ಕಚ್ಚಿ ಬಿರಿಯಾನಿ ಮಾಡುವ ವಿಧಾನ ನೋಡೋಣ ಬನ್ನಿ. ನೋಡಿ, ಒಂದು ಪ್ಯಾನಲ್ಲಿ ವಾಟ್ರ್ ತೊಗೊಳ್ಳಿ. ಅದರಲ್ಲಿ ಏಲಕ್ಕಿ, ಚಕ್ಕೆ, ಲವಂಗ, ನೀರು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಸ್ಟೀಲ್ ಪಾತ್ರೆಯಲ್ಲಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಸೂರಿ ಮೇಥಿ ಹಾಕ್ಕೊಳ್ಳಿ. ಇದು ಜಾಯಫಲ್ಲು, ಇದೊಂಥರ ಏಲಕ್ಕಿ ಕ್ಯಾಟಗರಿನೇ, ಡಿಮಾರ್ಟಲ್ಲಿ ಸಿಗುತ್ತೆ. ಶಾಹಿ ಜೀರಾ ಹಾಕ್ಕೊಳ್ಳಿ. ಮತ್ತು ಕೊತ್ತಂಬರಿ, ಪುದೀನ ಒಂದು ಸ್ವಲ್ಪ ಹಾಕ್ಕೊಳ್ಳಿ ನೀರನ್ನ. ಇದು ಸೆಕೆಂಡ್ ಆಮೇಲೆ ಮಾಡಬೇಕಾದಂತಹ ವಸ್ತು. ಇದಕ್ಕೆ ಮುಂಚೆ ಏನು ಮಾಡಬೇಕಂತ ತೋರಿಸ್ತೀನಿ. ಸಾಲ್ಟ್ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, 2 ಟೀ ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳಿ. ಇದು ಬಂದು ಆನಿಯನ್ ಫ್ರೈ ಮಾಡಿರೋಂತಹ ಆಯಿಲು. ಇದನ್ನು ಸ್ವಲ್ಪ 1 ಟೀ ಸ್ಪೂನ್ ಇಲ್ಲ 2 ಟೀ ಸ್ಪೂನ್ ಇದರಲ್ಲಿ ಸ್ವಲ್ಪ ಹಾಕಿಟ್ಕೊಳ್ಳಿ. ಇದು ಲೋ ಫ್ಲೇಮಲ್ಲಿ ಇಟ್ಬಿಡಿ, ಪಾತ್ರೆ ಲಿಡ್ ಮುಚ್ಚಿಬಿಟ್ಟು. ಅದಕ್ಕೆ ಮುಂಚೆ ನೀವು 4 ಅವರ್ಸ್ ಮುಂಚೆ ಏನು ಮಾಡಬೇಕು ಅಂದರೆ, ಆನಿಯನ್ ಫ್ರೈ ಮಾಡಿಟ್ಕೊಂಡು ಆಯಿಲಲ್ಲಿ ಒಂದು ಪಾತ್ರೆಯಲ್ಲಿ ಆ ಆಯಿಲು, ಆನಿಯನ್ ಫ್ರೈ ಮಾಡಿ ಇಟ್ಕೊಂಡಿದ್ದೀರಲ್ಲ ಆ ಆಯಿಲ್ ಹಾಕ್ಕೊಳ್ಳಿ. ಅದಕ್ಕೆ 4 ಏಲಕ್ಕಿ ಹಾಕ್ಕೊಳ್ಳಿ. ಇದು ಬಿರಿಯಾನಿ ಮಾಡೋಕ್ಕೆ 4 ಅವರ್ ಮುಂಚೆ ಮಾಡಬೇಕಾದಂಥ ಪ್ರೋಸೆಸ್ಸು, ಮ್ಯಾರಿನೇಟ್ ಮಾಡಬೇಕಂತ ಪ್ರೋಸೆಸ್ಸು. ಮತ್ತು 750 ಗ್ರಾಮ್ ಚಿಕನ್ ಹಾಕ್ಕೊಂಡಿದ್ದೀನಿ. ಮತ್ತು ಕಸೂರಿ ಮೇಥಿ, ಲವಂಗ ಹಾಕ್ಕೊಳ್ಳಿ, ಚಕ್ಕೆ ಹಾಕ್ಕೊಳ್ಳಿ, ಸ್ಟಾರ್ ಏಲಕ್ಕಿ ಹಾಕ್ಕೊಳ್ಳಿ, ಕೊತ್ತಂಬರಿ, ಪುದೀನ, ಸಾಲ್ಟು 1.5 ಸ್ಪೂನ್ ಹಾಕ್ಕೊಳ್ಳಿ ಸಾಕು. 750 ಗ್ರಾಮ್ ಚಿಕನ್ಗೆ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ರೆಶ್ ಆಗಿರ್ಬೇಕ್ರಿ, ನೀವೇ ರುಬ್ಬಿ ಹಾಕಬೇಕು. ಇದೇ ಮೇನ್ ಫ್ಲೇವರ್ ಬಿರಿಯಾನಿಗೆ. ಮತ್ತು ಹಸಿಮೆಣಸಿನ್ಕಾಯಿ ಒಂದು 4, ಧನಿಯಾ ಪುಡಿ ಒಂದು ಸ್ವಲ್ಪ, ರೆಡ್ ಚಿಲ್ಲಿ 1/4 ಸ್ಪೂನ್ ಹಾಕ್ಕೊಳ್ಳಿ. ಮನೆಯದು ಪೌಡ್ರು ಆದರೆ, ಅಂಗಡಿದಾದರೆ 2 ಸ್ಪೂನ್ ಹಾಕಿ. ಮತ್ತು ಮನೆಯಲ್ಲೇ ಮಾಡಿರೋಂಥ ಕರ್ಡ್ ನಮ್ಮದು, ನೀವು ಅಂಗಡಿದು ಹಾಕ್ಬೋದು. ಕರ್ಡ್ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಅಂದರೆ ಅರ್ಧ ಲೀಟ್ರು ಕರ್ಡ್ ಹಾಕ್ಕೊಳ್ಳಿ, ನೋ ಇಶ್ಯೂ. ಕರ್ಡೇ ಮೇಯ್ನ್ ಮಸಾಲೆ ಆಗೋದು ನಮಗೆ. ಇದು ಫಸ್ಟೇ 4 ಅವರ್ ಮುಂಚೆನೇ ಮಾಡಿಟ್ಕೊಳ್ಬೇಕಾಗಿರೋಂತಹ ಒಂದು ಪದ್ಧತಿ. ಇದು ಒಂದು ಮ್ಯಾರಿನೇಟ್ ಮಾಡಿ 4 ಅವರ್ ನೀವು ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು. ಇದೇ ಹೈದರಾಬಾದಿ ರಿಯಲ್ ಕಚ್ಚಿ, ಹೈದರಾಬಾದಿ ಅಂತಲ್ಲ, ಬಿರಿಯಾನಿ ಕಚ್ಚಿ ಬಿರಿಯಾನಿ ಅರಬ್ ಅವ್ರು ಮಾಡೋದಿದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಹಾಕ್ಕೊಂಡು. ನಾನು ಆಯಿಲ್ ಸ್ವಲ್ಪ ಲೈಟಾಗಿ ಬಿಸಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಫ್ಲೇವರೆಲ್ಲ ಎದ್ದು ಬರಲಿ ಅಂತ. ವಾಮ್ ಹೀಟು. ಇವಾಗ ನಾನು ಇದು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ 4 ಅವರ್. ಆಮೇಲೆ ಸಾಫ್ರಾನ್ ಬಂದು ನೀರಲ್ಲಿ ನೆನೆಸಿಟ್ಕೊಳ್ಳಿ. ಬಿರಿಯಾನಿ ಮಾಡ್ತಾಯಿದ್ದೀರಾ ಅನ್ನೋ ಟೈಮಲ್ಲಿ ನೀರಲ್ಲೋ ಹಾಲಲ್ಲೋ ನೆನೆಸಿಟ್ಕೊಳ್ಳಿ. ಆಮೇಲೆ ಆ ನೀರು ಇಟ್ಟಿದ್ವಲ್ಲ ಫಸ್ಟು, ಆ ನೀರಲ್ಲಿ ಆ ಫ್ಲೇವರೆಲ್ಲ ಬಿಟ್ಟ ಮೇಲೆ ಕೊತ್ತಂಬರಿ ಎಲ್ಲ ಎತ್ಬಿಡಿ. ಯಾಕಂದರೆ ಬಾಯಿಗೆ ಬರಬಾರ್ದು, ಏನೂ ಪ್ಲೈನಾಗಿರ್ಬೇಕು ಬಿರಿಯಾನಿ ನೋಡೋಕ್ಕೆ. ಅದಕ್ಕೆ ರೈಸ್ ಹಾಕ್ಕೊಂಡು, ನಾನು ಜೀರಗ ಸಾಂಬಾರು ರೈಸ್ ತೊಗೊಂಡಿದ್ದೀನಿ. ಒಳ್ಳೆ ಸ್ಮೆಲ್ ಇರುತ್ತೆ ಇದರಲ್ಲಿ. ನೀವು ಬೇಕಾದ್ರೆ ಟ್ರೈ ಮಾಡಿ, ಇಲ್ಲಾಂದರೆ ನೀವು ಬಾಸುಮತಿ ಬಿರಿಯಾನಿ ರೈಸು ಹಾಕ್ಕೊಳ್ಬೋದು, ನೋ ಇಶ್ಯೂ. ಬುಲೆಟ್ ರೈಸು ನೋಡಿ, ಒಂದು ತವ ತಿಕ್ನೆಸ್ ಆಗಿರೋದು ಇಟ್ಬಿಟ್ಟು, ನಾವು ಫ್ರಿಜ್ಜಲ್ಲಿ ಇಟ್ಟಿದ್ರಲ್ಲ 4 ಅವರು ಮ್ಯಾರಿನೇಟ್ ಮಾಡಿ, ಆ ಚಿಕನ್ ಮೇಲೆ ಈ ರೈಸ್ ಹಾಕ್ಕೊಳ್ಳಿ. ಒಂದು 5 ನಿಮಿಷ ಕುಕ್ ಮಾಡಿ ರೈಸು ಸಾಕು. ಹಾಟ್ ವಾಟ್ರಲ್ಲಿ ಕುಕ್ ಮಾಡಿ 5ರಿಂದ 6 ನಿಮಿಷ ಕುಕ್ ಮಾಡಿ ಇದಕ್ಕೆ ಹಾಕ್ಕೊಂಡು ಮ್ಯಾರಿನೇಟ್ ಮೇಲೆ, ಇದ್ರ ಮೇಲೆ ಸ್ವಲ್ಪ ಫ್ರೈಡ್ ಆನಿಯನ್ನು, ಸಾಫ್ರಾನ್ದು ನೀರು, ಕಲರ್ ಬರೋಕ್ಕೆ. ನಾನು ಯಾವುದೇ ಕಲರ್ ಯೂಸ್ ಮಾಡಲ್ಲ ರೀ, ಎಲ್ಲ ಡೇಂಜರು. ಸೊ ನಾನು ಬಿರಿಯಾನಿ ಸ್ವಲ್ಪ ಕಲರ್ ಇರಲ್ಲ, ಬಟ್ ಹೆಲ್ದಿಯಾಗಿರುತ್ತೆ. ಮತ್ತು ಕೊತ್ತಂಬರಿ, ಪುದೀನ ಸ್ವಲ್ಪ ಇದ್ರ ಮೇಲೆ ಹಾಕ್ಕೊಂಡು, ಲಿಡ್ನ ನೀವು ಈ ಥರ ವೆಟ್ ಕ್ಲಾತ್ ತೊಗೊಂಡು ಕ್ಲೋಸ್ ಮಾಡಿ, ಮೇಲೆ ವೆಯ್ಟ್ ಇಟ್ಬಿಟ್ಟು ದಮ್ ಬಿಟ್ಬಿಟ್ಟು 5 ನಿಮಿಷ ಹೈ ಫ್ಲೇಮು, ಆಮೇಲೆ ಲೋ ಫ್ಲೇಮ್ ಮಾಡಿಬಿಡಿ, 45 ನಿಮಿಷ ಬಿಟ್ಬಿಡಿ. ಕಚ್ಚಿ ಬಿರಿಯಾನಿ ದಮ್ ಆಗಿ 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 ನೋಡಿ ಎಷ್ಟು ಸೂಪರಾಗಿದೆ. ಲಿಡ್ ಓಪನ್ ಮಾಡಿದ್ದೀನಿ. 45 ನಿಮಿಷ ಆದಮೇಲೆ ನೋಡೋಣ ಇದು ಯಾವ ಥರ ಬೆಂದಿದೆ ಅಂತ. ಆಮೇಲೆ ಇದ್ರ ಮೇಲೆ ತುಪ್ಪ ಹಾಕ್ಕೊಳ್ಳಿ, ನಂದಿನಿ ತುಪ್ಪ. ನಾನು ತುಪ್ಪ ಸ್ವಲ್ಪ ಕಮ್ಮಿನೇ ಬಳಸೋದು. ಹಾಕ್ಕೊಂಡು ಇದನ್ನು ಒಂದು ಸರಿ ರೊಟೇಟ್ ಮಾಡಬೇಕು. ಮೇಲಿರೋ ಅಕ್ಕಿ ಕೆಳಗೆ, ಕೆಳಗಿರೋ ಅಕ್ಕಿ ಮೇಲೆ ಮಾಡಿಕೊಂಡು, ಯಾಕಂದರೆ ಸ್ವಲ್ಪ ಅದು ಬೆಂದಿರಲ್ಲ ಅಕ್ಕಿ, ಅದಕ್ಕೆ ಹಾಕ್ಕೊಂಡು ವೆಟ್ ಕ್ಲಾತ್ ತೆಗೆದುಬಿಟ್ಟು ಲಿಡ್ನ ಮುಚ್ಚಿ ಒಂದು 2 ಇಲ್ಲ 3 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಹಂಗೆ ಬಿಟ್ಬಿಡಿ ಸ್ವಲ್ಪ ಹೊತ್ತು. ನೋಡಿ ಆಯಿತು. 2 ಮಿನಿಟ್ಸ್ ಆದಮೇಲೆ ತೆಗಿತಾ ಇದ್ದೀನಿ. ಸೂಪರ್ ಫ್ಲೇವರ್ ಹೈದರಾಬಾದಿ
ಕಚ್ಚಿ ಬಿರಿಯಾನಿ, ದಮ್ ಕಚ್ಚಿ ಬಿರಿಯಾನಿ, ಹೈದರಾಬಾದಿಯೇ ಅಂತ ಹೇಳ್ಬೋದು. ಸೂಪರ್ ಫ್ಲೇವರ್ ಇದೆ ರೀ. ನೀವು ಇಲ್ಲಿದ್ದರೆ ಗೊತ್ತಾಗುತ್ತೆ, ಫ್ಲೇವರು ಸಕ್ಕತ್ತಾಗಿರುತ್ತೆ. ಮತ್ತು ಇದ್ರದ್ದು ವಿಶೇಷ ಏನಂದರೆ ಈ ಬಿರಿಯಾನಿದು ರೈಸ್ ಪ್ಲೈನಾಗಿರುತ್ತೆ, ಮಸಾಲೆ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಮತ್ತು ಇದು ಚಿಕನ್ ಇದೆಯಲ್ಲ ರೋಸ್ಟೆಡ್ ಆಗಿರುತ್ತೆ, ಅದೇ ಇದ್ರ ಸ್ಪೆಷಲ್ಲು. ಇದರಲ್ಲಿ ಚಿಕನ್ ಆಗಲಿ ಮಟನ್ ಆಗಲಿ ಸಖತ್ತಾಗಿರುತ್ತೆ ಟೇಸ್ಟು, ಯಾಕಂದರೆ ಅದು ಕೆಳಗಿರುತ್ತಲ್ಲ, ಸೊ ರೋಸ್ಟೆಡ್ ಆಗಿ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಮನೇಲಿ ಟ್ರೈ ಮಾಡಿ ನೋಡಿ. ಚೆನ್ನಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕು, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸೂಪರಾಗಿ ಬರುತ್ತೆ. ಇದನ್ನು ತಿನ್ನೋದು ಒಂದು ಪದ್ಧತಿ ಇದೆ ರೀ. ಮಸಾಲೆ ಪ್ಲೈನ್ ರೈಸು ಮಿಕ್ಸ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಸ್ವಲ್ಪ ಜನ ಬರೀ ಪ್ಲೈನ್ ರೈಸ್ ಹಾಕ್ಕೊತಾರೆ, ಆ ಥರ ತಿನ್ನಬೇಡಿ ದಯವಿಟ್ಟು. ನೋಡಿ ರೋಸ್ಟೆಡ್ ಚಿಕನ್ ಹೆಂಗಿದೆ. ಥ್ಯಾಂಕ್ ಯು ಫಾರ್. ಹಾಯ್ ಫ್ರೆಂಡ್ಸ್, ಹೊಸ ಚಾನಲ್ಲು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.